ಪ್ರಿಯ ವೀಕ್ಷಕರೇ ನಮಸ್ಕಾರ. ಏನಪ್ಪ ವಿಚಾರ ಅಂದರೆ, ಇವತ್ತು ಪಾಪ ಹುಡುಗರಿಗೆ ಹುಡುಗಿಯರು ಸಿಗ್ತಾ ಇಲ್ಲ ಅಂತ ತುಂಬ ಕಡೆ ಯೋಚನೆ ಮಾಡ್ತಾಯಿದ್ದಾರೆ. ಯಾಕೆ ಹುಡುಗಿಯರು ಸಿಗ್ತಾ ಇಲ್ಲ, ಯಾಕೆ ಹೆಣ್ಮಕ್ಳು ಇವತ್ತು ಹುಡುಗರಿಗೆ ಸಿಗ್ತಾ ಇಲ್ಲ, ಅದು ಮುಖ್ಯವಾಗಿ ಯಾರಿಗಪ್ಪ ಸಿಗ್ತಾ ಇಲ್ಲ ಅಂದರೆ ಸಾಮಾನ್ಯ ನಾಗರಿಕರಿಗೆ. ಇವತ್ತು ಚಾಲಕರಾಗಿರ್ಬೋದು, ಮತ್ತು ರೈತರ ಮಕ್ಕಳಾಗಿರ್ಬೋದು, ರೈತರಿಗೆ ಮತ್ತು ಕೂಲಿ ಕಾರ್ಮಿಕರ ಮಕ್ಕಳಿಗೆ ಹೆಣ್ಣು ಸಿಗ್ತಾಯಿಲ್ಲ ಮದುವಾಗಲಿಕ್ಕೆ. ಪಾಪ ತುಂಬ ಹುಡುಗರು ಬೇಜಾರು ಮಾಡ್ಕೊಂಡಿದ್ದಾರೆ. ಕೆಲವರು ಹೆಣ್ಣು ಸಿಗ್ತಾಯಿಲ್ಲ ಅಂತ ಆತ್ಮಹತ್ಯೆ ಕೂಡ ಮಾಡ್ಕೊತಾ ಇದ್ದಾರೆ. ಇಲ್ಲಿ ತಪ್ಪಿರೋದು ಏನು ಹೆಣ್ಣು ಎತ್ತಿರ್ತಾರಲ್ಲ ತಂದೆ ತಾಯಿ, ಅವ್ರದ್ದು ಭಾಳ ತಪ್ಪಿದೆ ಇವತ್ತು. ಯಾಕಂದರೆ ಕೆಲವರು ನನ್ನ ಮಗಳು ಚೆನ್ನಾಗಿರಬೇಕು, ನನ್ನ ಮಗಳನ್ನ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತಂದೇಳಿ ಮಕ್ಕಳಿಗೆ ಯಾವುದೇ ರೀತಿ ಜೀವನ ಮಾಡೋದು ಕಲಿಸ್ಕೊಟ್ಟಿರಲ್ಲ ಹೆಣ್ಮಕ್ಳಿಗೆ. ಇವತ್ತಿನ ಮಕ್ಕಳು ಅಷ್ಟೇ, ಗಂಡು ಮಕ್ಕಳು ಅಷ್ಟೇ, ಹೆಣ್ಮಕ್ಳು ಅಷ್ಟೇ, ತಮ್ಮ ಮಕ್ಕಳಿಗೆ ಕಷ್ಟ ತೋರಿಸಿರಲ್ಲ. ನಾವು ಕಷ್ಟ ಬಿದ್ದಿದ್ದೀವಿ, ನನ್ನ ಮಕ್ಕಳು ಸುಖವಾಗಿರಬೇಕು, ನನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ಈ ಥರ ಮಕ್ಕಳನ್ನ ಮುದ್ದಾಗಿ ಸಾಕಿರ್ತಾರೆ, ಮುದ್ದಾಗಿ ಓಡಾಡಿಸಿರ್ತಾರೆ, ಒಳ್ಳೊಳ್ಳೆ ಬಟ್ಟೆ ಹಾಕ್ಸಿರ್ತಾರೆ, ಒಳ್ಳೊಳ್ಳೆ ಕಡೆ ಸುತ್ತಾಡಿಸಿರ್ತಾರೆ. ಅದರಿಂದ ಮಕ್ಕಳಿಗೆ ಕಷ್ಟ ಏನು ಅನ್ನೋದು ಗೊತ್ತಿಲ್ಲ. ಸ್ನೇಹಿತರೆ, ಏನಪ್ಪ ಇವನು ಈ ಥರ ಮಾತಾಡ್ತಾನೆ ಅನ್ಕೋಬೋದು. ನಾವು ಹಿಂಗೆ ಬಣ್ಣ ಹಚ್ಕೊಂಡು ಮಾತಾಡೋದು ಗೊತ್ತಿಲ್ಲ, ತಳ್ಕು ಮಾತಾಡೋದು ಗೊತ್ತಿಲ್ಲ, ಡಿಂಗ್ ಡಂಗ್ ಮಾಡೋದು ಗೊತ್ತಿಲ್ಲ. ಅದರಿಂದ ನೇರವಾದ ವಿಚಾರವನ್ನು, ಬಟ್ಟೆ ಹೆಂಗಿದ್ರೇನು ನಾನು ಮಾತಾಡೋದು ಮಾತ್ರ ಅರ್ಥ ಮಾಡ್ಕೊಳ್ಳಿ. ನನ್ನ ಬಟ್ಟೆ ಹೆಂಗಾರು ಯಾಕಿರಲಿ, ನನ್ನ ಮಾತುಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ, ಅಷ್ಟೇ ಸಾಕು. ನಾನು ಹಂಗೆ ಬಟ್ಟೆ ಟವಲರ್ ಇರಲಿ, ಬನಿನರ್ ಇರಲಿ, ಶಾಲ್ಟರ್ ಇರಲಿ, ಕೋಟರ್ ಇರಲಿ, ಆದರೆ ಮಾತುಗಳಲ್ಲಿ ಒಂದು ಹಿತವಾಗಿ ಜನಗಳಿಗೆ ಅರ್ಥ ಆಗಂಗಿರಬೇಕು ಅಂತ ವಿಚಾರ ಇರಬೇಕು. ನೋಡಿ ನೀವು ಅರ್ಥ ಮಾಡ್ಕೊಳ್ಳಿ. ಏನಪ್ಪ ಅಂದರೆ, ಸರ್ಕಾರಿ ನೌಕರನ ಬೇಕು ನನ್ನ ಮಗಳಿಗೆ, ಸರ್ಕಾರಿ ಕೆಲಸದಲ್ಲೇ ಇರಬೇಕು ನನ್ನ ಮಗಳಿಗೆ. ಆದರೆ ರೈತರಿಗೆ ಹೆಣ್ಣು ಕೊಡ್ತಾ ಇಲ್ಲ. ಮತ್ತು KSRTC ಮತ್ತು BMTC ಚಾಲಕರಾಗಿರ್ತಾರೆ, ಅವ್ರಿಗೂ ಕೂಡ ಹೆಣ್ಣು ಕೊಡ್ತಾ ಇಲ್ಲ. ಮತ್ತು ಸಾಮಾನ್ಯ ಮಧ್ಯವರ್ತಿಗಳು ಏನು ಮಾಧ್ಯಮ ವರ್ಗದವರು, ಅವ್ರಿಗೂ ಕೂಡ ಇವತ್ತು ಹೆಣ್ಣು ಸಿಗ್ತಾ ಇಲ್ಲ. ಬರೀ ನನ್ನ ಮಗಳು ಚೆನ್ನಾಗಿರಬೇಕು, ಅಲ್ಲಿ ದೊಡ್ಡದು ಆಸೆಗಳು ತುಂಬ. ಅಂದರೆ ಮಗಳು ಏನೂ ಕೆಲಸ ಮಾಡಿರಬಾರ್ದು, ಉಣ್ಣೋದು ಮಕ್ಕಳದು ಎಲ್ಲ ಗಂಡ ಮಾಡಬೇಕು, ಇಲ್ಲ ಒಂದು ಮನೆ ಅಳಿ ಆಗಬೇಕು. ಈ ರೀತಿ ತಂದೆ ತಾಯಿದ್ರು ಯೋಚನೆ ಮಾಡ್ತಾಯಿದ್ದಾರೆ. ದಯವಿಟ್ಟು ಈ ಥರ ಮಾಡೋಕ್ಕೆ ಹೋಗಬೇಡಿ. ಮಕ್ಕಳಿಗೆ ಕಷ್ಟ ತೋರಿಸಿ, ಸುಖನೂ ತೋರಿಸಿ, ಬೇಡಲ್ಲ ಕಷ್ಟನೂ ತೋರಿಸ್ಬೇಕು. ಯಾಕಂದ್ರೆ ಮುಂದೆ ನೀವು ಸಾಯೋವರೆಗೂ ನೀವು ಅವ್ರ ಜೊತೆಗೆ ಇರೋಲ್ಲ. ಯಾಕಂದರೆ ಮೊದಲು ಅವ್ರು ಹೋಯ್ತಾರೋ ಇಲ್ಲ ನಾವು ಹೋಯ್ತೀವೋ ಗೊತ್ತಿಲ್ಲ, ಆದರೆ ನಾವು ಮಕ್ಕಳಿಗೆ ಬದುಕುವುದನ್ನು ಹೇಳ್ಕೊಡ್ಬೇಕಲ್ವಾ. ಇವತ್ತು ನೋಡಿ, ರೈತರ ಮಕ್ಕಳಿಗೆ ಹೆಣ್ಣು ಯಾಕೆ ಕೊಡಲ್ಲ? ರೈತ ಹೊಲ್ದಲ್ಲಿ ಕೆಲಸ ಮಾಡ್ತಾನೆ, ಇನ್ನೊಬ್ಬರನ್ನ ಕೈ ಚಾಚಲ್ಲ. ಕಷ್ಟ ಅಂತ ಬಂದರೆ ಅವ್ನು ಇನ್ನೊಬ್ಬನ ಕೊಟ್ಬಿಡ್ತಾನೆ ಇರೋದನ್ನ. ಬೇಕಾದ್ರೆ ಅವ್ನಿಗೆ ಇರುತ್ತಾ ಬಿಡುತ್ತಾ ಗೊತ್ತಿಲ್ಲ, ಯಾಣ ಕಷ್ಟಣ ಇದು ನಂಗೆ ಆಗ್ಬಿಟ್ಟೈತೆ, ಗೊಬ್ಬರ ಇಲ್ಲ, ಬೀಜ ಇಲ್ಲ ಅಂತಂದು ಹೇಳ್ಬಿಟ್ರೆ ಅವನ ಹತ್ರ ಇರೋದು ಬೇಕಾದ್ರೆ ಕೊಟ್ಬಿಡ್ತಾನೆ. ಆದರೆ ಸರ್ಕಾರಿ ಕೆಲಸ ಅಂತ ಹೇಳ್ತಿರಲ್ಲ ನೀವು, ಏನೋ ಒಂದು 100ರಲ್ಲಿ ಒಂದು 10 ಜನ ಅಷ್ಟೇ ಒಳ್ಳೆ ಆಫೀಸರ್ ಸಿಗ್ಬೋದು ಅಷ್ಟೇ. ಇನ್ನು 90 ಜನ ಎಲ್ಲ ಬರೀ ಮುಂಡ ಮುಚ್ಕೊಳ್ಳೋದೆ, ಇನ್ನೊಬ್ರ ಹತ್ರ ಕೈ ಚಾಚೋದು. ಲಕ್ಷಾಂತರ ಸಂಬಳ ಬರುತ್ತೆ, ಲಕ್ಷಾಂತರ ರೂಪಾಯಿ ಸಂಬಳ ಬರುತ್ತೆ, ಹೋಗಿ ನಾಚಿಕೆ ಮಾನ ಮರಲಿ ಇನ್ನೊಬ್ರ ಹತ್ರ ಕೈ ಚಾಚುತ್ತವೆ. ಎಷ್ಟು ಕೊಡ್ತೀಯಾ, ಎಲ್ಲಿ ಕೊಡ್ತೀಯಾ, ಯಾವಾಗ ಕೊಡ್ತೀಯಾ? ಇಷ್ಟಾಗುತ್ತೆ. ಈ ಥರ ನಾಚಿಕೆ ಮಾನ ಮರದಿಲ್ಲದೆ ನಿಮ್ಮ ಮಕ್ಕಳನ್ನ ಈ ಥರ ಜೀವನ ಮಾಡಬೇಕಾ? ನಿಮ್ಮ ಮಕ್ಕಳನ್ನ ಈ ಥರ ಸಾಕಬೇಕಾ? ಯಾಕೆ ರೈತ ಕಷ್ಟ ಬಿದ್ದು ತಾನು ತಿಂದು 100 ಜನಕ್ಕೆ ಅನ್ನ ಹಾಕ್ತಾನೆ, ಅಂಥವ್ನು ಒಳ್ಳೇದು ಬೇಕಾಗಿಲ್ಲ ನಿಮಗೆ. ಅಂದರೆ ಇವತ್ತೇನಪ್ಪ ಅಂದರೆ, ಯಾವ ರೀತಿ ಜನ ಬದಲಾವಣೆ ಆಗಿದ್ದಾರೆ ಅಂದರೆ, ಒಂದು ಗಂಡ ಒಂದು ವೆನಿಟಿ ಬ್ಯಾಗ್ ಕೊಡಿಸ್ಬೇಕು, ಅದು ಜಾಸ್ತಿ ದುಡ್ಡು ಇರಬೇಕು. ಅದು ಒಳಗಡೆ ಹೆಂಗೆ ಯಾಕೆ ಕಿತ್ತೋಗಿರಲಿ, ಒಂದು 5,000 ರೂಪಾಯಿದ್ದು ವೆನಿಟಿ ಬ್ಯಾಗ್ ಕೊಡಿಸ್ಬೇಕು. ಅದನ್ನು ಫೋಟೋ ತಗೋಬೇಕು, ಅದನ್ನು ಫ್ರೆಂಡ್ಗಳಿಗೆಲ್ಲ ಕಳಿಸ್ಬೇಕು, ಸ್ಟೇಟಸ್ಗೆಲ್ಲ ಹಾಕಬೇಕು, ನಾನು ಗಂಡು ಕೊಡ್ಸೋನೆ ಅಂತಂದು. ಮತ್ತು ಎಲ್ಲೋ ಹೋಗ್ತಾರೆ ಯಾರ ಮನೆಗೋ, ಇವತ್ತು ನಾವು ಗಂಡೆ ಹೆಂಡ್ತಿ ಇಂಥವ್ರ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಆ ಫೋಟೋನೂ ಹಾಕಬೇಕು. ಇನ್ನು ಯಾವುದೋ ಪಾಪ ದುಡ್ಡು ಬಂದಿರುತ್ತೆ, ಸೀರೆ ಕೊಡಿಸಿರ್ತಾನೆ, ನನ್ನ ಗಂಡ ಇವತ್ತು 10,000 ರೂಪಾಯಿ ಸೀರೆ ಕೊಡ್ಸೋನೆ, ಅದನ್ನು ಸ್ಟೇಟಸ್ಗೆ ಹಾಕಬೇಕು. ಮತ್ತು ನನ್ನ ಗಂಡ ಇವತ್ತು ಮಾಲ್ಗೆ ಕರ್ಕೊಂಡು ಹೋಗ್ತಾನೆ, ಅದನ್ನು ಸ್ಟೇಟಸ್ಗೆ ಹಾಕಬೇಕು. ನನ್ನ ಗಂಡ ಇವತ್ತು ಎಲ್ಲಿಗೋ ಕಳಿಸ್ತಾನೆ, ಅದನ್ನು ಸ್ಟೇಟಸ್ಗೆ ಹಾಕಬೇಕು, ಫೋಟೋ ತೆಗಿಸ್ಬೇಕು. ಈ ಥರ ಹೆಣ್ಣುಮಕ್ಕಳು ಇದ್ದಾರೆ. ಈ ಥರ ಬೇಡ. ನಿಮ್ಮ ಜೀವನ ತೋರಿಸ್ಕೊಳ್ಳೋ ಜೀವನ ಆಗಬಾರ್ದು. ರೈತನ ಜೊತೆಗೆ ಜೀವನ ಮಾಡಬೇಕು, ರೈತನ ಜೊತೆಗೆ ಸಂಸಾರ ಮಾಡಬೇಕು. ಯಾಕಂದರೆ ಸರ್ಕಾರಿ ಕೆಲಸ ಏನಿಲ್ಲ ಅಂತ ದರಿದ್ರ. ಅದು ಸರ್ಕಾರದ ಕೆಲಸ ದೇವರ ಕೆಲಸ ಅಂತಾರೆ. ಅದು ನೋಡಿ, ಸತ್ಯ. ಈ ಮರದ ಕೆಳಗಡೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ಭೂಮಿ ತಾಯಿ ಮೇಲೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಇನ್ನೊಬ್ಬನ ಹತ್ರ ಕೈ ಚಾಚನ ಹತ್ರ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬಿಡ್ತಿರಲ್ಲ, ನಾಚಿಕೆಗಳು ನಿಮಗೆ. 2 ಹೊತ್ತು ಊಟ ಆದರೂ ಸರಿ, 3 ಹೊತ್ತು ಊಟ ಸರಿ, ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು ಗಂಡ ಹೆಂಡತಿ ಮಕ್ಕಳನ್ನ. ತುಂಬ ಅಪ್ಪ ಅಮ್ಮ ತಾನು ಒಬ್ಬ ದುಡಿದು
ಅಪ್ಪ ಅಮ್ಮನ ಸಾಕ್ತಾನೆ, ಹೆಂಡತಿ ಮಕ್ಕಳನ್ನ ಸಾಕ್ತಾನೆ. ಯಾರು ಗೊತ್ತಾ? ರೈತ, ಕೂಲಿ ಕಾರ್ಮಿಕ, ಇವರು ಚಾಲಕರು, ಇವರೆಲ್ಲ ನನ್ನ ಹೆಂಡತಿ ಚೆನ್ನಾಗಿರಬೇಕು, ನನ್ನ ಮಕ್ಕಳು ಚೆನ್ನಾಗಿರಬೇಕು, ನಮ್ಮ ಅಪ್ಪ ಅಮ್ಮ ಚೆನ್ನಾಗಿರಬೇಕು, ಒಬ್ಬನೇ ನಾನು ಮಾತ್ರ ಚೆನ್ನಾಗಿರ್ಬೇಕಂತಿರೋ ಸ್ವಾರ್ಥಿಗಳು ನೀವೆಲ್ಲ. ನನ್ನ ಮಗಳು ಮಾತ್ರ ಚೆನ್ನಾಗಿರ್ಬೇಕಂತಿರಲ್ಲ ನೀವೆಲ್ಲ. ನಿಮ್ಮಂಥ ಸ್ವಾರ್ಥಿಗಳು ಈ ಭೂಮಿ ಮೇಲೆ ಇರಲೇಬಾರ್ದು. ಎಲ್ಲರೂ ಚೆನ್ನಾಗಿರಬೇಕು, ನಾನು ಚೆನ್ನಾಗಿರಬೇಕು, ನಮ್ಮ ಜೊತೆಗಿರೋರು ಚೆನ್ನಾಗಿರಬೇಕು ಅಂತೀವಲ್ಲ. ರೈತನ ಮಕ್ಕಳಿಗೆ ಹೆಣ್ಣು ಕೊಡಿ. ಯಾಕೆ ಗೊತ್ತಾ? ಇವತ್ತು ನೋಡಿದ್ರಲ್ಲ, ಅವ್ನು ಯಾವನೋ PSI ಎಷ್ಟು ಲಕ್ಷ ಕೋಟಿ ಗಟ್ಟಲೆ ವರದಕ್ಷಿಣೆ ಕೊಟ್ಟರು ಕೂಡ ಇನ್ನೂ ಬೇಕು ಅಂತ ಸಾಯ್ತಾನೆ. ಇಂಥವ್ರು ದರಿದ್ರದವ್ರಿಗೆ ಹೆಣ್ಮಕ್ಳು ಕೊಡ್ತೀರಾ? ಕಷ್ಟ ಬಿದ್ದು ಹುಡ್ಸಿರ್ತೀರಾ, ಅರಕೆ ಕಟ್ಕೊಂಡು ಹುಡ್ಸ್ಕೊಂಡಿರ್ತೀರ. ಪಾಪ ಮಕ್ಕಳಿಲ್ಲ ಅಂತಂದೇಳಿ ಇಂಥ ದರಿದ್ರ ನನ್ನ ಮಕ್ಳನ್ನ ಕೈಗೆ ತಗೊಂಡೋಗಿ ಕೊಟ್ಟು ನಿಮ್ಮ ಹೆಣ್ಮಕ್ಳ ಜೀವನ ನೀವೇ ಹಾಳು ಮಾಡ್ಕೊತ ಇದ್ದೀರ. ನಿಮ್ಮ ಮಕ್ಕಳ ಜೀವನನ ನೀವೇ ತಂದೆ ತಾಯಿ ಇದ್ದರೆ ಹಾಳು ಮಾಡ್ಕೊತ ಇದ್ದೀರ. ಕೊಡಿ, ರೈತನ ಮಕ್ಕಳಿಗೆ ಹೆಣ್ಣು ಕೊಡಿ, ಚೆನ್ನಾಗಿ ಸಾಕ್ತಾರೆ. ಕೂಲಿ ಕಾರ್ಮಿಕರಿಗೆ ಕೊಡಿ, ಹೆಣ್ಮಕ್ಳನ್ನ ಚೆನ್ನಾಗಿ ಸಾಕ್ತಾರೆ. ಗೊತ್ತಾಯ್ತಾ? ಒಂದು ಟೈಮ್ ಅವನು ಎಷ್ಟು ಚೆನ್ನಾಗಿ ಕಷ್ಟ ಬಿದ್ದು ಕೂಲಿ ಮಾಡಿ ತುರ್ಕೊಂಬಂದು ತನ್ನ ಹೆಂಡತಿ ಮಕ್ಕಳನ್ನ ಸಾಕ್ತಾನೆ. ಗೊತ್ತಾ? ಎಷ್ಟು ಪ್ರೀತಿ ಇರುತ್ತೆ, ಎಷ್ಟು ಪ್ರೇಮ ಇರುತ್ತೆ ಅಲ್ಲಿ. ಆದರೆ ಅಲ್ಲಿರಲ್ಲ. ಸರ್ಕಾರಿ ಕೆಲಸ ಮತ್ತು ಶ್ರೀಮಂತರಂತ ಹೋಗ್ತಿರಲ್ಲ, ಅಲ್ಲಿ ಪ್ರೀತಿಗೆ ಬೆಲೆನೇ ಗೊತ್ತಿಲ್ಲ. ದುಡ್ಡಿಗೆ ಇರುವಷ್ಟು ಬೆಲೆ ಅಲ್ಲಿ ಪ್ರೀತಿಗೆ ಬೆಲೆನೇ ಇರಲ್ಲ. ಗೊತ್ತಾಯ್ತಾ? ಅರ್ಥ ಮಾಡ್ಕೊಳ್ಳಿ ಎಲ್ಲ. ಇವತ್ತು ಆಮೇಲೆ ಹೆಣ್ಣು ನೋಡೋಕ್ಕೆ ಗಂಡು ನೋಡೋಕ್ಕೆ ಹೋಗಿರ್ತಾರಲ್ಲ, ಅಲ್ಲಿ ಹೆಣ್ಮಕ್ಳನ್ನ ಬಿಡ್ತಾರೆ. ನೀನು ಮದುವೆ ಆದಮೇಲೆ ಹೆಂಗೆ ನೋಡ್ಕೊಂತೀಯಾ? ಇನ್ನೂ ಮದುವೆನೇ ಆಗಿರಲ್ಲ, ಎಂಗೇಜ್ಮೆಂಟು ಆಗಿರಲ್ಲ, ಇನ್ನು ಮಾತುಕತೆನೇ ಮುಗಿದಿರಲ್ಲ. ಆವಾಗಲೇ ನೀನು ಹೆಂಗೆ ನೋಡ್ಕೊಂತೀಯ ನನ್ನನ್ನು? ನೀನು ಎಲ್ಲಿ ನೋಡ್ಕೊಂತೀಯ? ನೀವು ಎಷ್ಟು ಜನ ಇದ್ರಿ ಮನೆಯಲ್ಲಿ? ಈ ರೀತಿ ಹೆಣ್ಮಕ್ಳು ಆ ಹುಡುಗನ್ನ ಕೇಳ್ತಾರೆ ಪಾಪ. ಕಣ್ಣಾರ ನೋಡಿದ್ದೀವಿ ನಾವು ಈ ಥರ ಕೇಳೋ ಹುಡುಗಿಯರನ್ನ. ಅಯ್ಯೋ, ಈ ಥರ ನಿಮ್ಮ ಮಕ್ಕಳಿಗೆ ಬುದ್ಧಿ ಕಲಿಸಿರ್ತೀರ. ಇದು ನೀವೆಲ್ಲ ಅಪ್ಪ ಅಮ್ಮದಿರೋ ಹಿಂಗೆ. ಯಾಕ್ರಯ್ಯ ಕೊಡ್ರಯ್ಯ, ಒಂದು ಹೊತ್ತು ತಿಂದ್ರೂ ನೆಮ್ಮದಿಯಾಗಿ ತಿನ್ನಬೇಕು, ನೆಮ್ಮದಿಯಾಗಿ ಬದುಕಬೇಕು ಜೀವನದಲ್ಲಿ. ಈ ಥರ ಬದುಕೋದಲ್ಲ. ಸರ್ಕಾರಿ ಕೆಲಸ ಅಂದ್ಕೊಂಡು ಸರ್ಕಾರಿ ಕೆಲಸದವರು ಒಳ್ಳೆಯವ್ರು ಇದ್ದಾರೆ, ಅದರಲ್ಲಿ 100ರಲ್ಲಿ 10 ಜನ ಮಾತ್ರ ಸಿಗೋದು. ಇನ್ನು 90 ಜನ ಇಲ್ಲ, ಕೈ ಚಾಚತ್ತೆ ಹೋಗಿ ಹಿಂಗೆ ಕೊಡ್ರೋ ಅಂತ ಇಂಥವ್ರಿಗೆ ನೀವು ಹೆಣ್ಣು ಕೊಟ್ಟು ಮದುವೆ ಮಾಡ್ತಾಯಿದ್ದೀರಿ. ಇದು ಇವತ್ತಿನ ಜೀವನ, ಇವತ್ತಿನ ಪ್ಯಾಷನ್ ಜೀವನ, ಪ್ಯಾಷನ್ ಮದುವೆ ಆಗೋದು, 6 ತಿಂಗಳಿಗೆ ಕಿತ್ತೋಗೋದು, ಮತ್ತು ನನಗೆ ಅಷ್ಟು ಬೇಕು ಇಷ್ಟು ಬೇಕು ಅಂತ ದುಡ್ಡು ಕಿತ್ತಾಡಿ ಎಲ್ಲ ಟಿ ವಿಲಿ ಬರೋದು. ಇದು ಎಷ್ಟೋ ಜನ ಸರ್ಕಾರಿ ಅಧಿಕಾರಿಗಳನ್ನು ನೋಡಿದ್ದೀವಿ ನಾವು. ಬೇಡ, ರೈತರಿಗೂ ಕೊಡ್ರಿ. ರೈತರ ಮಕ್ಕಳು ಒಳ್ಳೆಯವರೇ, ರೈತರು ಒಳ್ಳೆಯವರೇ. 106 ಜನಕ್ಕೆ ಅನ್ನ ಹಾಕ್ತಾನೆ ಬೆಳಗ್ಗೆ ಎದ್ದರೆ. ಕೊಡಿ. ಗೊತ್ತಾಯ್ತಾ? ಎಲ್ಲ ಮನುಷ್ಯರುಗಳು ಸ್ವಾರ್ಥಿಗಳು ಆಗಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.